ಕೆಳಗಡೆ ಹಾಕು ಅಂತ ಹೇಳ್ಬಾರ್ದು ಆಂಟಿ, ಪ್ರೋಕ್ಷಣೆ ಮಾಡು ಅಂತ ಹೇಳ್ಬೇಕು. ಈ ಪ್ರೋಕ್ಷಣೆ ಗೀಕ್ಷಣೆ ಹಾಗಿರ್ಲಿ, ಮೊದ್ಲು ಕೆಲ್ಸ ಮುಗ್ಸು. ಏಯ್, ನೀರ್ಯಾಕೆ ಹಾಕ್ತಾ ಇದ್ಯಾ? ನೀರಲ್ಲ ರಾಜ, ಜಲ. ಏಯ್, ಏನಮ್ಮ ಹಸಿನಿ, ನಾವೇನ್ ಫಂಕ್ಷನ್ಗೆ ಹೋಗ್ತಾ ಇದೀವಿ, ಪನ್ನೀರ್ ದಾನಿ ಹಾಕ್ತಾ ಇದ್ಯಾ? ಫಂಕ್ಷನ್ ಅನ್ಕೊಳ್ಳಿ ಮನೇಲಿ. ನನಗ್ ಗೊತ್ತಿಲ್ದಿರೋ ಪಾರ್ಟಿ ಯಾವ್ದಿದೆ? ವಲ್ಲಭ, ಇವಳು ಮಾತಲ್ಲಿ ಸಿಕ್ಕಾಕ್ಸ್ತಾಳೆ ಅಂತ ಗೊತ್ತಿದ್ದು ಕೂಡ ಇವಳನ್ನ ಯಾಕೆ ಕೇಳ್ತ್ಯಾ? ಫಂಕ್ಷನ್ನು ಇಲ್ಲ, ಗಿಂಕ್ಷನ್ನು ಇಲ್ಲ. ಸುಮ್ಮಿ ಮನೇಲಿ ಆಶ್ಲೇಷ ಬಲಿ ಪೂಜೆ ಮಾಡ್ತಿರೋದಕ್ಕೆ ಮನೆ ಪೂರ್ತಿ ತೀರ್ಥ ಪ್ರೋಕ್ಷಣೆ ಮಾಡಕ್ ಹೇಳಿದಾಳೆ. ಬಲಿ ಪೂಜೆನಾ? ಯಾರನ್ನೆತ್ತಕ್ ಪ್ಲಾನ್ ಮಾಡಿದಿರೆ? ಆಲ್ರೆಡಿ ನಿಮ್ಮಮ್ಮನ ಎತ್ತಿದೀವಿ, ನೆಕ್ಸ್ಟ್ ನೀವೇ. ಏ ಜೋಕೋವಲ್ಲ ಬಾ. ಮತ್ತೆ ಬಲಿ ಅಂದಿದ್ದು? ದೋಷ ನಿವಾರಣೆಗೂ ಕೂಡ ಬಲಿ ಅಂತಾರೆ ವಲ್ಲಭ್. ಅಲ್ಲ, ನೀವು ಸಡನ್ ಆಗಿ ಹೀಗ್ ಪೂಜೆ ಅಂದ್ರೆ ನಾವು ಮೆಂಟಲಿ ಪ್ರಿಪೇರ್ ಆಗೋದ್ ಬೇಡ್ವಾ? ನೀವ್ ಮಾಡೋದ್ ಏನಿದೆ ರೀ, ತಲ್ಕಾಯಿ ಬಜ್ಜಿ. ಚಾಚಿರೋ ಕೈಯಲ್ಲಿ ಪ್ರಸಾದ ತಗೊಂಡು ಬಾಯಿಗೆ ಮುಕ್ಕೊಳ್ಳೋದು, ಇಷ್ಟೇ ತಾನೆ? ಹಾ ಹೌದಮ್ಮ, ನಾನೇನೋ ಕೆಲ್ಸ ಮಾಡಲ್ಲ. ನೀನ್ ಮಾಡ್ಬೇಕಾಗಿರೋ ಕೆಲ್ಸನೂ ನೆಟ್ಟಗ್ ಮಾಡ್ತಿಲ್ವಲ್ಲ. ಇವಾಗ ನಾನ್ ಏನ್ ಮಾಡಿಲ್ಲ ಹೇಳಿ? ನಮ್ ಮಗುನ್ ನೋಡ್ಕೊಳ್ಳೋದ್ ಬಿಟ್ಟು ಆ ನಾಯಿನ ಮಗುನ ಎತ್ಕೊಂಡ್ ತಿರುಗ್ತಿರ್ತೀಯ. ಅವಾಗ ಗಾನವಿನ ಎತ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಆ ಶಾಸ್ತ್ರಿಗಳ ಮೊಮ್ಮಗಳನ್ನ ಎತ್ಕೊಂಡ್ ಊರೆಲ್ಲ ಸುತ್ತಿರ್ತೀಯ. ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ಅರ್ಥನೇ ಆಗ್ತಿಲ್ಲ ನನ್ಗೆ. ನಿಮ್ ಕೈಯಲ್ಲಿ ಶಂಖನ ಇಟ್ಬಿಡ್ತೀನಿ. ಇಟ್ರು ವೇಸ್ಟ್ ಕಣೆ, ಕೈಗ್ ಬ್ಯಾಂಡೇಜ್ ಇದೆಯಲ್ಲ. ಕೈಗಷ್ಟೇ ಅಲ್ಲ ಆಂಟಿ, ಇವ್ರಿಗೆ ಇವ್ರಮ್ಮಂಗೆ ಕಣ್ಣಿಗೂ ಬ್ಯಾಂಡೇಜ್ ಕಟ್ಟಿದ್ರು. ಪ್ರಾಬ್ಲಮ್ ಏನ್ವಲ್ಲ ಬಾ? ಅವಳು ಏನೇನೋ ಹೇಳಕ್ ಹೋಗಿ ಏನೇನೋ ಮಾತಾಡ್ತಾಳೆ ಮವ. ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ, ಅರ್ಥ ಆಗೋ ತರ ಹೇಳೆ. ಇವ್ರಿಗೆ ಯಾವತ್ತಿಗೂ ಅರ್ಥ ಆಗಲ್ಲ ಅಂತ ಹೇಳ್ತಿದ್ದೀನಿ ನಾನು. ಹೇಳ್ಬೇಕು ಅಂದ್ರೆ ಇದು ಕೂಡ ಅರ್ಥ ಆಗಲ್ಲ. ಏಯ್, ಸರಿಯಾಗಿ ಹೇಳ. ಈ ಮಗುಗೆ ಗಾಯತ್ರಿ ಅಂತ ಯಾಕೆ ಕರೀತಾರೆ ಗೊತ್ತಾ? ಇವಳಿಗೆ ಗಾಯತ್ರಿ ಅಂತ ಹೆಸರಿಟ್ಟಿರೋದಕ್ಕೆ. ನಿನ್ಗೆ ಅಯ್ಯೋ ಆಂಟಿ, ತೆಗೆದ್ ಬಿಟ್ಟ ಅಂದ್ರೆ ಸುಮ್ಮನೆ ಇರೋವಲ್ಲ ಬಾ. ಹೇಗ್ ಉರಿಸ್ತಾಳೆ ಅಂತ ನೋಡಿದ್ರಲ್ಲ ಅತ್ತೆ. ಇವಳು ಹಾಗೆ ಅಲ್ವೇನೋ, ವಕ್ರವಾಗಿ ಆಡೋದ್ ಗೊತ್ತೇ ಇದೆಯಲ್ಲ. ಪೂಜೆ ಆದ್ಮೇಲೆ ಬಾಳೆ ಎಲೆ ಫ್ರೈ ಮಾಡ್ಕೊಡ್ತೀನಿ, ತಿನ್ನುವ್ರಂತೆ. ಬಾಳೆ ಎಲೆ ಫ್ರೈ ಹೇಗ್ ಮಾಡ್ತಾರಮ್ಮ? ಯಾಕೆ ಮಾಡಕ್ಕಾಗಲ್ಲ ಚಿಕ್ಕಪ್ಪ? ದಂಟಿನ ಸೊಪ್ಪು, ಗೊಂಗೂರ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಇವೆಲ್ಲ ಎಲೆನೇ ಅಲ್ವಾ? ಯಾ ಆಫ್ ಕೋರ್ಸ್. ಹಾಗಿದ್ಮೇಲೆ ಬಾಳೆ ಎಲೆನ್ ಯಾಕೆ ಫ್ರೈ ಮಾಡಕ್ಕಾಗಲ್ಲ? ನಾನ್ ಯಾಕೆ ನೀನ್ ಸಾಯಿಸ್ಬಾರ್ದು ಇವಾಗ? ನೀನು ಎಲ್ಲ ಹೊಡೋಕೆ ಒಳ್ಳೇದು ಸುಮನ. ಮೊದ್ಲು ಆಶ್ಲೇಷ ಅಂದ್ರೆ ಅರ್ಥ ಏನು ಅಂತ ತಿಳ್ಕೊ. ಅಂದ್ರೆ ಬಿಡಿಸ್ಕೊಳಕ್ ಆಗದೆ ಇರೋದು ಅಂತ. ದಶರಥ ಮಹಾರಾಜನ್ನ 4 ಮಕ್ಕಳಲ್ಲಿ ರಾಮ ಲಕ್ಷ್ಮಣರಿಬ್ರು ಕಾಡಿಗೆ ಹೋದ್ರು. ಆದ್ರೆ ಭರತ ಮತ್ತೆ ಶತ್ರುಘ್ನ ಕುಟುಂಬನ ಬಿಟ್ಟು ಹೋಗಕ್ ಆಗ್ಲಿಲ್ಲ. ಯಾಕಂದ್ರೆ ಅವರಿಬ್ರು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ರಿಂದ. ಸರ್ಪದೇವತೆಗಳು 86 ಜನ ಇರ್ತಾರೆ. ಅವ್ರ ಪರಿಹಾರಕ್ಕೋಸ್ಕರ ಬಲಿ ತಗೋತಾರೆ. ನೈನಿ, ಅನ್ನಕ್ಕೆ ಕುಂಕುಮ ಯಾಕೆ ಹಾಕಿ ಕಲ್ಸಿದ್ಯಾ? ಕುಂಕುಮನ ಕಲ್ಸಿದ್ರೆ ಇದಕ್ಕೆ ರಕ್ತದನ್ನ ಅಂತಾರೆ ಯಜಮಾನ್ರೆ. ಅರ್ಶನಾನು ಸೇರ್ಸ್ ಕಲ್ಸ್ಬೇಕಾ? ಹೌದಕ್ಕ. ಸರಿ, ಓಕೆ. ಸುಮ್ನಾ, ನಾನ್ ಕಲಿಸ್ತೀನಿ, ನೀನ್ ದೀಪಾರಾಧನೆ ಮಾಡು. ಗಂಧ ಕೂಡ ಹಾಕಲ್ಸ್ಬೇಕು. ಮಿಕ್ಕಿರೋ ಅನ್ನನ ಪಕ್ಕದಲ್ಲಿಟ್ಬಿಡಿ. ಈ 4 ತರದ ಅನ್ನದಲ್ಲಿ ಏನ್ ಮಾಡ್ಬೇಕು? 86 ದೇವತೆಗಳಿಗೆ 86 ತುತ್ತನ್ನ
ಬಲಿ ಕೊಡೋ ತರ ಇಡ್ಬೇಕು. ಮಾವ ಸಡನ್ ಆಗಿ ಏನಾದ್ರೂ ನಡೆಯುತ್ತಾ? ನನ್ನೇ ಕೇಳ್ತಿಲ್ಲ, ನಾನೇ ಟೆನ್ಷನ್ ಅಲ್ಲಿ ಒದಾಡ್ತಾ ಇದ್ದೀನಿ. ಆಶ್ಲೇಷ ಬಲಿ ಮಂಟಪ ಆರಾಧನೆ ಇನ್ನೇನು ಶುರು ಆಗತ್ತೆ. ಇದರಿಂದ ಎಲ್ಲಾ ದೋಷಿಗಳಿಗೂ ಪರಿಹಾರ ಸಿಗತ್ತೆ. ಏನೋ ಅಂದ್ಕೊಂಡಿದ್ದೆ, ಸುಮ್ಮಿಗೆ ದೋಷ ಇದೆ ಅಂತ ಅವ್ರಮ್ಮ ಹೇಳಿದ್ದು, ನಾವ್ ಇದಕ್ಕೆಲ್ಲ ಏರ್ಪಾಟ್ ಮಾಡಿದ್ದು, ಇದೆಲ್ಲ ನಮ್ ಪುಣ್ಯನೇ. ಹೊರಗಡೆ ಗಾಳಿ ಚೆನ್ನಾಗೆ ಬೀಸ್ತಾ ಇದೆ, ಕರ್ಟನ್ಸ್ ಎಲ್ಲ ಹಾರಾಡ್ತಾ ಇದೆ. ನೀನ್ ನೋಡಿದ್ರೆ ಗಾಳಿ ಆಡ್ತಿಲ್ಲ ಅಂತ್ಯ. ಸುಮನ ನನ್ ಮಾತ್ ಕೇಳು, ಆ ಸರ ಈಗ್ಲೇ ಬಿಚ್ಬಿಡು. ಪೂಜೆ ಕೂತಿದ್ರು ಕೂಡ ನಿನ್ ಕಣ್ ಇದ್ರ ಮೇಲೆ ಇದ್ಯಾಕ? ನೈನಿ, ನಾಗರಾಜ ಬರ್ತಾ ಇದ್ದಾನೆ. ಮನೆಗೆ ಹಾವು ಬರ್ತಿದ್ಯಾ? ಅದೇನ್ ಚೀಫ್ ಗೆಸ್ಟ್ ಇಷ್ಟೊಂದು ಕೂಲಾಗಿ ಹೇಳ್ತಿದ್ಯಾ? ಅವ ಲೇಟ್ ಹೌದು, ಬಾರಿ ಹೋಗೋಣ. ನೋಡೋಣ ಇರ್ರಿ. ಲೇ ನೋಡೋದಕ್ಕೆ ಜಂಕಿ ಅಲ್ವೇ, ಹಾವದು. ನೈನಿ, ನಿಜನಾ? ಹೌದು ಯಜಮಾನ್ರಿ, ನಾಗರಾಜ ಬರ್ತಿದ್ದಾನೆ. ಯಾಕಕ್ಕ? ಯಾಕೆ ಅಂತೀಯಲ್ಲ ಸುಮ್ಮನ? ನಾಗದೋಷ, ರಾಹುಕೇತು ದೋಷ ಪರಿಹಾರ ಮಾಡ್ಕೊಳ್ಳೋಕೆ ಅಂತ ನೀನು ಪೂಜೆ ಮಾಡಿಸ್ತಾ ಇದೀಯಲ್ಲ, ಅವನ್ ಪೂಜೆಲಿ ಅವನೇ ಇಲ್ಲ ಅಂದ್ರೆ ಹೇಗೆ? ನಾನಂತೂ ಹೋಗ್ತೀನಪ್ಪ. ಎಲ್ಲಿಗ್ರಿ ಹೋಗ್ತೀರಾ? ಹಾವು ಎಲ್ಲಿಂದ ಬರುತ್ತೆ ನಿಮಗ್ ಗೊತ್ತಾ? ಗೊತ್ತಿಲ್ಲ. ಮತ್ತೆ ನೀವ್ ಹೋಗೋ ದಾರಿಲಿ ಎದುರಿಗೆ ಸಿಕ್ಕರೆ ಹಾರ್ಟ್ ಅಟ್ಯಾಕ್ ಆಗತ್ತೆ ಅಷ್ಟೇ. ನಿಜಾನೇ, ನಾನಿಲ್ಲ ಅತ್ತ ಹಿಂದೆ ಇರ್ತೀನಿ. ಅದೇ ವಲ್ಲಭ, ನಾನು ಆಲ್ರೆಡಿ ನಿಮ್ಮ ಅತ್ತೆನ ಹಿಡ್ಕೊಂಡಿದ್ದೀನಿ. ಹಾಸಿನಿ ಹತ್ರ ಹೋಗಪ್ಪ. ಯಾರು ಭಯ ಪಡ್ಬೇಡಿ. ಸುಮನ, ಈಗ್ಲೂ ಕಾಲ ಮಿಂಚಿಲ್ಲ. ಆ ನೆಕ್ಲೆಸ್ನ ತೆಗೆದು ಕೊಟ್ಬಿಡು. ಕೊಡಲ್ಲ. ಸುಮನ, ನನಗ್ ಕೊಡದೆ ಹೋದ್ರೂ ಪರವಾಗಿಲ್ಲ, ಅದನ್ನ ತೆಗೆದು ಕೆಳಗಿಡು. ಇಲ್ಲ, ನಾನು ತೆಗಿಯಲ್ಲ. ತೆಗೆದ್ಬಿಡೆ ಸುಮ್ಮಿ. ನಿಮ್ಮಕ್ಕ ಯಾಕೆ ಹೇಳ್ತಾಳೆ ಅಂತ ಅರ್ಥ ಮಾಡ್ಕೊಳೆ. ಸುಮನಾ, ನಿಮ್ಮ ಅಕ್ಕನ ನೀನು ಅಪಾರ್ಥ ಮಾಡ್ಕೊಂಡಿದ್ಯಾ ಗೊತ್ತಾ? ಇಲ್ಲ ಬಾವಾ, ನಮ್ಮಮ್ಮನ ನಾನು ಬ್ಲೈಂಡ್ ಆಗಿ ನಂಬಿಟ್ಟೆ. ಪ್ರೀತಿಯಿಂದ ನೆಕ್ಲೆಸ್ ತಂದಿದ್ದಾರೆ ಅನ್ಕೊಂಡೆ. ಆದ್ರೆ ನಾನ್ ಸತ್ರೆ ನನ್ ಹೊಟ್ಟೆಲಿರೋ ಮಗುನು ಸತ್ ಹೋಗುತ್ತೆ ಅಂತ ನಮ್ಮ ಅಕ್ಕನೇ ಈ ಪ್ಲಾನ್ ಮಾಡಿರ್ತಾಳೆ. ಏನ್ ಮಾತಾಡ್ತಿದ್ಯಾ? ಏಯ್ ಮುಚ್ಚ ಬಾಯಿ, ಹುಚ್ಚಿ ತರ ಮಾತಾಡ್ಬೇಡ ಇಲ್ಲಿ. ನನ್ನನ್ ಸಾಯ್ಸಕ್ ಹೊರಟಿದ್ ಇವಳೆ ಏನಾದ್ರೂ ಮಾತಾಡ್ಬೇಕು. ಕೇಳಿ ತಿಳ್ಕೊಂಡು ಖುಷಿ ಪಡಿ. ನೈನಿ, ನೀನ್ ತಲೆ ಕೆಡ್ಸ್ಕೋಬೇಡ. ನೀನ್ ಎಷ್ಟ್ ಸರ್ತಿ ಹೇಳಿದ್ರು ಅವಳಿಗೆ ಅರ್ಥ ಆಗಲ್ಲ ಬಿಡು. ಏನೋ ಒಳ್ಳೇದು, ತಾಯಿ ಆಗ್ತಿರೋ ಸೊಸೆ ಅರ್ಧರಾತ್ರಿಲೇ ಪ್ರಾಣ ಬಿಟ್ಲು ಅಂದ್ರೆ ಬೆಳಕ್ ಹರಿಯೋಷ್ಟ್ರಲ್ಲಿ ನಾನ್ ಜೈಲಲ್ಲಿ ಇರ್ಬೇಕಾಗತ್ತೆ. ಓ, ಅದ ನಿಮ್ ಭಯ? ಏಯ್ ಚೀ, ಬಾಯ್ ಮುಚ್ಚು. ನಿಮ್ಮನ್ ಯಾಕೆ ಅರೆಸ್ಟ್ ಮಾಡ್ತಾರೆ ಅತ್ತೆ?
ಸೊಸೆಗೇನಾದ್ರೂ ಆದ್ರೆ ಅತ್ತೆ ಮೇಲಲ್ವಾ ಅನುಮಾನ ಪಡೋದು. ಅದಕ್ಕೆ ನಿನ್ನನ್ನ ಕಾಪಾಡೋ ಜವಾಬ್ದಾರಿ ನನ್ ಮೇಲಿದೆ. ಹೀಗಟ್ಟಕ್ಕೇರ್ಸಿನೇ ಇವಳು ಮನ್ಸನ್ನ ಕೆಡ್ಸಿದ್ದೀರ ನೀವು. ವಿಕ್ಕಿ, ನೀನ್ ಹೀಗೆ ಏನೇನೋ ಮಾತಾಡಿ ನಿಮ್ಮಮ್ಮನ ಕೋಪ ಬರೋ ಹಾಗೆ ಮಾಡ್ಬೇಡ. ನೀನ್ ಹೋಗಪ್ಪ, ನಾನು ಹೇಳ್ತಿದ್ದೀನಲ್ಲ, ಹೋಗೋ. ಹೋಗೋ. ಸುಮನಾ, ಸ್ವಾಮಿ, ನೀವು ಎಡಗೈಯಲ್ಲಿ ಕುಡಿತಿರೋದ್ ನೋಡಿದ್ರೆ ನನಗ್ ಬೇಜಾರಾಗುತ್ತೆ. ಅಷ್ಟೇ ಅಲ್ಲ ನಂದೀಶಾ, ಅದೇ ಕೈಯಲ್ಲಿ ಎಲ್ಲಾ ಕೆಲ್ಸಾನು ಮಾಡ್ತಾ ಇರ್ತಾರೆ ಇವ್ರು. ನಿನಗ್ ಬೇಜಾರಾಗಿರ್ಬೋದೇನೋ, ನಂಗ್ ಹೊಟ್ಟೆಯಲ್ಲಿ ಸಂಕಟ ಆಗ್ತಿದೆ. ಏಯ್, ಬೆಳಗ್ಗೆನೆ ಯಾಕೆ ನನ್ಗಿಂಸೆ ಕೊಡ್ತಿದ್ಯಾ? ಮಾತೆ ನಿಮ್ ಮೇಲ್ ಬಿದ್ದಿಲ್ಲ. ನಿಮ್ಮ ಬಲಗೈನ ನೆಲದ ಮೇಲೆ ಇಟ್ರೆ ನಾನು ತುಳು ಸರಿ ಮಾಡ್ತೀನಿ. ಅಯ್ಯೋ, ನಿನ್ನ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತೀನಿ ಅನ್ನೋ ತರ ಅವನ್ ಕೈ ತುಳಿತೀನಿ ಅಂತ ಹೇಳ್ತಾ ಇದೆಯಲ್ಲ ನೀನು. ಇವ್ರನ್ನ ಈ ತರ ಪರಿಸ್ಥಿತಿಲಿ ನೋಡಕ್ ಆಗ್ತಿಲ್ಲ ಮಾತೆ. ಕಾಲ್ಗೂ ಬ್ಯಾಂಡೇಜ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಅವಾಗ ರೋಬೋ ತರ ನಡೀತಿದ್ರು ನನ್ ಗಂಡ. ಇವನ್ ಪರಿಸ್ಥಿತಿ ನೋಡಿ ನೀನ್ ನಗು ಹೇಗ್ ಬರ್ತಾ ಇದೆಯಮ್ಮ? ಹಾಸಿನಿಗೆ ಅದ್ ಅಭ್ಯಾಸ ಆಗೋಗಿದೆ. ಉಲ್ಲಾಸದಿಂದ ಉತ್ಸಾಹದಿಂದ ಇರ್ಬೇಕಲ್ವಾತೆ. ಗಾಯತ್ರಿ ಅಮ್ಮೋರ್ ಬರ್ದಿರೋ 1999 ಡೈರಿಯಿಂದ ಇನ್ನೊಂದು ಪೇಪರ್ ಬಂದಿದೆ ಯಜಮಾನ್ರೆ. ದಿನಕ್ಕೊಂದ್ಸಲ ಕಳಿಸ್ತಾ ಇದ್ದಾರೆ. ಭಯಪಡ್ಸೋದಿಕ್ಕಾ? ಅಲ್ಲ, ಕಳ್ಸಿರೋದ್ಯಾರು ಅಂತ ತಿಳ್ಕೊಬೇಕಲ್ವಾ? ವಲ್ಲಭ, ಮೊದ್ಲು ಮ್ಯಾಟ್ರ್ ತಿಳ್ಕೊಳ್ಳೋಣ. ಅಮ್ಮ ನೀನ್ ಓದಮ್ಮ. ಅಮ್ಮವ್ರು ಬಂದಿದ್ರು. ಅದನ್ನು ತಿಳ್ಕೊಳಕ್ಕಾಗ್ದೆ ಏನಾಯ್ತು ಅಂತ ನಾನು ಗಾಬರಿ ಆದೆ. ಅಪಚಾರ ಮಾಡಿದ್ದೀನೇನೋ ಅಂತ ಬೇಜಾರಾಯ್ತು. ಎಷ್ಟೇ ಒಳ್ಳೆಯವರಾಗಿದ್ರು ಒಂದೊಂದ್ಸಲ ನಮಗೆ ಗೊತ್ತಿಲ್ಲದೆ ನಮ್ಮ ಅಹಂ ನಮ್ಮನ್ನ ಕಷ್ಟಕ್ಕೆ ಸಿಕ್ಕಾಕ್ಸುತ್ತೆ. ದೊಡ್ಡಮ್ಮ ಅಮ್ಮವ್ರು ಬಂದಿದ್ರು ಅಂತ ಬರ್ದಿದ್ರು ಅಂದ್ರೆ ವಿಶಾಲಾಕ್ಷಿ ಅಮ್ಮನವ್ರನ್ನ ನೋಡುವಂತ ಭಾಗ್ಯ ಏನಾದ್ರೂ ಸಿಕ್ಕಿತ್ತಾ? ನಮ್ಮಮ್ಮನೆ ದೇವತೆ ಇದ್ದಾಗೆ. ಅವ್ರ ಅಮ್ಮನವ್ರನ್ನ ನೋಡಿದಾರೆ ಅಂದ್ರೆ ಅದಕ್ಕಿಂತ ಇನ್ನೇನು ಅದೃಷ್ಟ ಬೇಕೋ? ನಿಜಾನೇ ವಿಶಾಲ್. ಗಾಯತ್ರಕ್ಕ ದೇವತೆ ಆಗಿರೋದಿಕ್ಕೆ ದೇವ್ರ ಹತ್ರ ಹೊರಟು ಹೋಗಿರೋದು. ದೊಡ್ಡ ಮನೆ ಹೋದ್ರಾ ಇಲ್ಲ ಅವರನ್ನ ಯಾರಾದ್ರೂ ಕಳ್ಸಿದ್ರ ಮಾಮ್? ಲೇ, ನೀನೇನೋ ಬುದ್ಧಿವಂತಂತರ ಮಾತಾಡ್ಕೊಂಡು ನಮ್ಮ ಮಾಮ್ನ ಸಿಕ್ಕಾಕ್ಸಕ್ ನೋಡ್ಬೇಡ. ವಿಕ್ರಾಂತ, ಸ್ವಲ್ಪ ಸಮಾಧಾನವಾಗಿ ನಿಧಾನಕ್ಕೆ ಯೋಚನೆ ಮಾಡಿ. ದೊಡ್ಡಕ್ಕ ಬರ್ದಿದ್ದಾಳೆ ಅಂದ್ರೆ ಅದರಲ್ಲಿ ಒಳ ಅರ್ಥ ಇದ್ದೇ ಇರತ್ತೆ. ಅಷ್ಟೇ ಬರ್ದಿರೋದಾನೇನಿ? ಇನ್ನೊಂದು ವಿಷಯ ಇದೆ ಅಕ್ಕ. ಏನದು? ವಿಚಾರಿಸ್ಕೊಂಡು ಹೋಗಕ್ ಬಂದಿದ್ದ ಅಮ್ಮನ್ನ ನಾನು ನಿರ್ಲಕ್ಷ್ಯ ಮಾಡ್ಬಿಟ್ಟೆ. ಅಯ್ಯ, ಅವಾಗ್ಲೇ ದೊಡ್ಡಮ್ಮವ್ರಮ್ಮ ಕಾಲಗರ್ಭಕ್ ಸೇರಿ ತುಂಬಾ ವರ್ಷಗಳಾಗಿತ್ತು ಅಂದ್ರಲ್ಲ. ಯಾರಮ್ಮ ಬಂದಿದ್ರು ಅಂತ ಯಾರಿಗ್ ಗೊತ್ತು ಬಾಬಾ? ಇವಾಗೇನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎನ್ಕ್ವೈರಿ ಮಾಡಿಸು ಅಂತೀಯಾ? ಅಮ್ಮನವ್ರನ್ನ ನಂಬಿದೀವಿ. ಶಾಸ್ತ್ರದ ಪ್ರಕಾರ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡೋಣ ಯಜಮಾನ್ರೆ. ಈ ವಿಷಯನ ಮೊದ್ಲೇ ಹೇಳ್ಬೋದಿತ್ತಲ್ಲ ಅಕ್ಕ.
ಬೇಕು ಅಂತ ಸುಮ್ನೆ ಇದ್ದು ನನ್ ಬಾಯ್ ಬಿಡೋ ತನಕ ವೇಟ್ ಮಾಡಿ ಇವ್ರ್ ನಂಗ್ ಹೊಡೆದ್ಮೇಲೆ ಗೊತ್ತು ಅಂತ ಹೇಳ್ತೀಯಾ? ಸುಮ್ನೆ ಯಾರು ಹೊಡೆಯಲ್ಲಮ್ಮ. ದುಡ್ಡು ಕೊಡ್ತಾರ ಹೇಳಿ ಚಿಕ್ಕಪ್ಪ? ನೀನ್ ಜೋಕ್ ಮಾಡ್ಬೇಡ್ವೆ. ಅದೇ ತಿಂತೆ ಅಂದ್ರೆ ಹೇಳು, 10,000 ಕೊಡ್ತೀನಿ. ಹಾ, ನಿಜವಾಗ್ಲೂ ಕೊಡ್ತೀರಾ? ಏಯ್ ಸುಮ್ನಿರು, ಯಾವಾಗ ನೋಡಿದ್ರು ಕಿತ್ತಾಡ್ತೀರಾ. ಇದನ್ನೆಲ್ಲ ಪಕ್ಕಕ್ಕಿಡಿ. ನೀವು ಗಮನಿಸಿದ್ರೋ ಇಲ್ವೋ, ಪೋಸ್ಟಲ್ ಬಂದಿರೋ ಡೈರಿ ಪೇಜಲ್ಲಿ ಏನ್ ಬರ್ದಿದ್ಯೋ ಅದೇ ಇಲ್ಲಿ ನಡೆದಿರೋದು. ಅಂದ್ರೆ ಅಮ್ಮವ್ರು ಬಂದಿದ್ರು ಅಂತ ಗಾಯತ್ರಕ್ಕ ಬರ್ದಿದ್ರು. ಇಲ್ಲಿ ಕೂಡ ಗಾಯತ್ರಿ ಪುಟ್ಟಿಗೆ ಮೈ ಮೇಲೆ ಅಮ್ಮ ಬಿದ್ದಿದೆ. ಅಂದ್ರೆ 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 ಏನು ಅಂತ ನಾನ್ ಎಕ್ಸ್ಪ್ಲೇನ್ ಮಾಡ್ತೀನತ್ತೆ. ದೊಡ್ಡತ್ತೆ ಹೆಸರು ಇಟ್ಕೊಂಡಿರೋ ಈ ಗಾಯತ್ರಿ ಪುಟ್ಟಿ ಮೇಲೆ ಅಮ್ಮನವ್ರು ಬಂದಿದಾರತ್ತೆ. ನಾವು ಮಾಡ್ಬೇಕಾಗಿರೋ ಆಚಾರ ವ್ಯವಹಾರಗಳು, ಪೂಜೆಗಳು, ಪುನಸ್ಕಾರಗಳು ಎಲ್ಲ ಸಕ್ರಮವಾಗಿ ಕ್ರಮಬದ್ಧದಿಂದ ನೀತಿ ನಿಜಾಯಿತಿಯಿಂದ. ಅರ್ಥ ಆಯ್ತು ಬಿಡೆ, ನೀನ್ ಇಷ್ಟು ಉದ್ದು ಕೇಳೋ ಅಂತ ಅಗತ್ಯ ಇಲ್ಲ. ಮೈ ಮೇಲ್ ದೇವ್ರು ಬರೋ ಹಾಗೆ ಗಾಯತ್ರಿ ಅತ್ತೆ ಆತ್ಮ ಕೂಡ ಮಕ್ಳ ಮೇಲ್ ಬರತ್ತೇನೋ. ಈ ತಲೆ ಹರಟನೆ ಬೇಡ ಅಂತ ಅನ್ನೋದು. ತಪ್ಪೋ ಒಪ್ಪೋ, ಅಪ್ಪಿ ತಪ್ಪಿನೋ ಗ್ರಹಚಾರದಿಂದನೋ ಎಲ್ಲರೂ ಸರಿಯಾಗೇ ಹೇಳ್ತಿದ್ದೀರಾ. ಆದ್ರೆ ಸರಿ ಯಾವುದು ತಪ್ಪು ಅಂತ ಯಾರು ಗಮನಿಸ್ತಾನೆ ಇಲ್ಲ ಇಲ್ಲಿ. ನಾವ್ ಮಾತಾಡ್ತಾ ಕೂತ್ರೆ ಟೈಮ್ ಆಗೋಗ್ಬಿಡುತ್ತೆ. ಮೊದ್ಲು ಮಗುಗೆ ಏನಾದ್ರು ಮಾಡಿ. ಮೊದ್ಲಂತೂ ನೀವೆಲ್ರೂ ಈಗ ತಲೆಗ್ ಸ್ನಾನ ಮಾಡಿ ಚಿಕ್ಕಪ್ಪ. ಆಗ್ಲಮ್ಮ, ಇನ್ನೊಂದ್ಸರಿ ಮಾಡಿದ್ರೆ ಜೀವಕ್ ತಣ್ಣಗಿರತ್ತೆ. ನಡೀರಿ, ಲೈಟ್ ಹೌಸ್ ಮಾಡ್ಬೇಕು ಅಂತ್ಯಾ? ಡಮ್ಮೋ ಡಮ್ಮ, ಹೇಗೂ ದಿನ ಏನು ಮಾಡಲ್ಲ. ಇವತ್ತು ಅಣ್ಣಮ್ಮನ್ ಪೂಜೆ, ಅನ್ನದಾನ ಕಾರ್ಯಕ್ರಮ ಇರುತ್ತೆ. ಇವತ್ ಸಹಾಯ ಮಾಡಿದ್ರೆ 1000 ಯಾಗ ಮಾಡಿದಷ್ಟು ಪುಣ್ಯ. ಸುಮ್ಮನೆ ನೋಡ್ತಾಳೆ ಅಷ್ಟೇ, ಮಾಡಲ್ಲ. ನಾವು ಪುಣ್ಯ ಸಂಪಾದಿಸೋಣ ಬನ್ನಿ. ನೀವ್ ಮಾತ್ರ ಪುಣ್ಯ ಪಡ್ಕೊಂಡ್ರೆ ಹೇಗೆ? ನಾನು ಸಹಾಯ ಮಾಡ್ತೀನಿ. ಇರೋ ಒಂದ್ ಕೈಯಲ್ಲಿ ಏನ್ ಮಾಡ್ಲಿ? ನಾನ್ ಹೇಳ್ತೀನಿ, ನಡೀರಿ. ನಾವ್ ಪೂಜೆ ಮಾಡಿದ್ರೆ ಅಮ್ಮನವ್ರೆ ಧರೆಗಿಳಿಬೇಕು. ನಡೀರಿ ನಡೀರಿ, ಬನ್ನಿ ಬನ್ನಿ. ಅಮ್ಮನೇ ಬರ್ತಾಳೆ. ಅಕ್ಕ ತಂಗಿರ್ ಜೊತೆ ಮನೆಗ್ ಬರ್ತಿದ್ದಾಳೆ. ಅಯ್ಯೋ, ನೆತ್ತಿಗೆ ಹತ್ತೇನೋ ಬ್ರೋ. ಇವಳೊಬ್ಳು. ಅಪ್ಪಪ್ಪ, ಏಯ್ ಅಯ್ಯೋ, ಸಾಯಿಸ್ತೀಯ ಅವನ್ನ? ಕೆಮ್ಮೆ ಕಮ್ಮಿ ಆಗ್ತಲ್ಲ ಇವನ್ಗೆ. ತಲೆ ಮೇಲೆ ತಟ್ಟಿದ್ರು ಎಷ್ಟೇ ಬಿಂದಿಗೆ ನೀರು ಕುಡ್ಸಿದ್ರು ಕೂಡ ಕಡಿಮೆ ಆಗಲ್ಲ. ಬಂದಿರೋರ್ಗೆ ಹಾಗಂದ್ರೆ ಈ ತರನೇ ಆಗೋದು. ನಾವು ಬರೀ ಊರ್ ತಿರ್ಗೋರಲ್ಲ, ದೇವಸ್ಥಾನಕ್ಕೂ ಹೋಗ್ತಿರ್ತೀವಿ. ನಿಮ್ಗೆ ಕೆಮ್ಮು ನಿಲ್ಬೇಕು ಅಂದ್ರೆ ಕುಡಿಬಾರ್ದು, ತಿನ್ಬೇಕು. ಏನ್ ತಿನ್ಬೇಕು? ಸೊಪ್ಪು ತಿನ್ಬೇಕು. ನನ್ ಮಗ ಸೊಪ್ಪು ತಿನ್ಬೇಕಾ? ವಿದ್ಯೆ ಇಲ್ದಿರೋನು
ಪಶುಕ್ ಸಮಾನ ಅಂತ ಹೇಳ್ತಾರಲ್ಲ. ಅವನು ಓದಿಲ್ಲ ಅಂದೋರ್ ಯಾರೋ ಡಬಲ್ ಡಿಗ್ರಿ ಮುಗಿಸಿದಾನೆ. ಇಂಟರಲ್ಲಿ ಎಂಟ್ರಿ ಮಾಡಿದ್ರಷ್ಟೇ, ಎಕ್ಸಿಟ್ ಆಗ್ಲಿಲ್ಲ. ವಿದ್ಯೆ ಅಂದ್ರೇನೆ ಜ್ಞಾನ. ಅದು ಲೋಪ ಆದಾಗ್ಲೇ ಸಂಸ್ಕಾರಹೀನರಾಗೋದು. ಕೆಮ್ಮಿ ಕೆಮ್ಮಿ ಸತ್ತು ಹೋಗೋ ತರ ಇದ್ದಾನೆ. ಬಾಯಿಗೆ ಸೊಪ್ಪು ಹಾಕ್ರೆ. ಚಿಕ್ಕಿ ಅದ್ಹೇಗ್ ಸಾಧ್ಯ? ನಾನು ಅವ್ರ ಬಾಯಲ್ಲಿ ತುರುಕ್ತೀನಿ ರೀ. ಯಾವ ಸೊಪ್ಪು ತಿನ್ನಿಸ್ಬೇಕು? ನಾನು ಒಪ್ಪಲ್ಲ. ಮಾಮ್, ಹಠ ಮಾಡಿದ್ರೆ ಹೀಗೆ ಕೆಮ್ತ ಸುಮ್ನೆ ಸುಸ್ತ್ ಮಾಡ್ಕೋತಾನಷ್ಟೇ. ಗರಿಕೆ ಇದೆಯಾ? ಇಲ್ಲ. ತಕ್ಷಣಕ್ಕೆ ಬೇಕು ಅಂದ್ರೆ ಕಷ್ಟ. ಹಾಗಾದ್ರೆ ಬೇವಿನ ಸೊಪ್ಪು ತಿನ್ನೋದಕ್ಕೆ ಹೇಳಿ, ತಕ್ಷಣ ಕಮ್ಮಿ ಆಗ್ಬಿಡತ್ತೆ. ಬೇವ್ ಕಡಿಮೆ ಆದ್ಮೇಲೆ ಕೆಮ್ಮು ಬರತ್ತೆ ಅಂತ ಅನ್ನಿಸ್ದಾಗ್ಲೆಲ್ಲ ತಿಂತಾನೇ ಇರ್ಬೇಕು. ಗಾಯತ್ರಿ ಅವಳು ಹೆತ್ತು ಮಗು ಅಲ್ಲ. ಅಲ್ಲ ಅಂತ ಹೇಳ್ದವ್ರು ಯಾರು? ಏನ್ ಹೀಗಂತಿದ್ಯಾ? ನನಗ್ ಗೊತ್ತಾ ನಿನಗ್ ಗೊತ್ತಾ? ಆ ಮಗುನ ನಮ್ಮಕ್ಕ ಮತ್ತೆ ವಿಶಾಲ್ ಬಾಬಾ ದತ್ತು ತಗೊಂಡಿದ್ದಾರೆ. 9 ತಿಂಗಳು ಹೊತ್ತು ಹೆತ್ತಿದ್ದು ಗಾನವೀನ. ಆ ಎಳೆ ಕೂಸು ರೂಮಲ್ಲಿ ಮಲ್ಕೊಂಡಿದೆ. ಯಾಕತ್ತೆ? ಚೆನ್ನಾಗಿರೋ ಮಗು ಕೂಡ ಬೇವಿನ ಸೊಪ್ಪು ಹಚ್ಬೇಕು ಅಂತೀರಾ ಏನು? ಇಲ್ಲ ವಿಕ್ರಾಂತ್, ಡೀಟೇಲ್ಸ್ ಹೇಳ್ತಿದ್ದಾಳೆ ಅಷ್ಟೇ. ನನ್ ಮಗಳು ಅಂದಿದ್ದಕ್ಕೆ ನಿನ್ ಮಗಳೇ ಅನ್ಕೊಂಡ್ವಿ ನೈನಿ. ದತ್ತು ತಗೊಂಡಿದ್ರು ಸರಿ, ನಾನ್ ಹೆತ್ತಿರೋ ಮಗಳು ಅಂತಾನೆ ನಾನು ಅನ್ಕೋತೀನಮ್ಮ. ಹಾಗೇ ನೋಡ್ಬೇಕು, ಇಲ್ಲ ಅಂದ್ರೆ ಮಾತ್ ಬರುತ್ತೆ. ಲಕ್ಷ್ಮಮ್ಮ, ಪರವಾಗಿಲ್ಲ ಬಿಡು. ನೈನಿ ಕೈಯಿಂದಾನೆ ಬೇವಿನ ರಸನ ಹಚ್ಚೋಣ. ಆಯ್ತು, ತಗೋ. ನನ್ ಹೊಟ್ಟೆಲ್ ಹುಟ್ಟಿ ದೂರ ಆದ್ರಲ್ಲ ಅಂತ ನೋವಾಗ್ತಿದೆ. ಯಾರೋ ಒಬ್ರು, ಈ ಒಬ್ರಿಗ್ಯಾರೋ ಇನ್ನೊಬ್ರಿಗವ್ರು ಒಬ್ರೇ ಅಲ್ವಾ? ಹಾ, ಭಲೆ ಭಲೆ, ಚೆನ್ನಾಗಿದೆ ಚೆನ್ನಾಗಿದೆ. ಹಾಸಿನಿ ಹಾಗೆ ಈ ಎಲ್ಲಮ್ಮ ಕೂಡ ಅರ್ಥ ಇಲ್ದೇ ಇರೋ ತರ ಮಾತಾಡ್ತಾ ಇದ್ದಾಳೆ. ಹುಷಾರಾಗಿ ಮಾಡು ವಿಕ್ರಾಂತ್. ಖಂಡಿತ ಇರುತ್ತೆ, ಅರ್ಥ ಮಾಡ್ಕೋಬೇಕಷ್ಟೇ. ಅವ್ರಿಗೆ ಅರ್ಥ ಆಗೋ ತರ ಇದ್ದಿದ್ರೆ ನಮ್ ಜೊತೆಗೆ ಯಾಕಿರ್ತಿದ್ರು? ಇಷ್ಟೊತ್ತಿಗೆ ಅರ್ಧ ಲಂಡನ್ ಕೊಂಡ್ಕೊಂಡಿರೋರು. ಮತ್ತೆ ಹಳೆ ವಿಚಾರನೆಲ್ಲ ಯಾಕೆ ತೆಗಿತ್ಯಮ್ಮ? ಮಾವ, ಅಮ್ಮನವ್ರಿಗೆ ನೈವೇದ್ಯ ಮಾಡ್ಬೇಕಾದ್ರೆ ರುಚಿ ನೋಡ್ಬಾರ್ದು ಅಲ್ವಾ? ಗಮ್ಮಂತ ಪರಿಮಳ ಬಂದ್ರೆ ಅಡಿಗೆ ಆದಂಗೆ. ಐಸಿ. ಅತ್ತೆ, ಆನಿಯನ್ಸ್ ತಗೊಂಬನ್ನಿ. ತರ್ತೀನಿ. ಟೊಮ್ಯಾಟೊ ಜಾಸ್ತಿ ಹಾಕಿ, ಊಟಕ್ಕೆ ತುಂಬಾ ಜನ ಬರ್ತಾರೆ. 3 ಜನ ತಿನ್ನೋದಲ್ವೇ? ಮಗು ಅಮ್ಮ ನಯನಿ. ನಾನ್ ದೊಡ್ಡಮ್ಮ. ಸುಮನಾ ಚಿಕ್ಕಮ್ಮ. ನೀವ್ 3 ಜನನೂ ಬಂದು ಅಣ್ಣಮ್ಮಂಗೆ ನಮಸ್ಕಾರ ಮಾಡಿ ನಿನ್ ಕೋಪ ಕಡಿಮೆ ಆಗಿ
ಇಲ್ಲಿಗ್ ಬಂದಿರೋ ಅಮ್ಮನವ್ರ ಅನುಗ್ರಹ ಬೇಕು ಅಂತ ಬೇಡ್ಕೊಳ್ಳಿ. ಸುಮನಾ, ಹೋಗು. ನಾನು ತಾಯಿ ಆಗ್ತಿದ್ದೀನಿ. 6 ತಿಂಗಳು ತುಂಬಿದೆ. ಅವ್ರು ಹೇಳ್ದಂಗೆಲ್ಲ ಮಾಡಿ ನನ್ಗೇನಾದ್ರೂ ಆದ್ರೆ ಯಾರ್ ಜವಾಬ್ದಾರರು? ಏನೂ ಆಗಲ್ಲ, ಹೋಗು. ನಾನ್ ಹೋಗಲ್ಲ. ಅರೆ, ಹೇಯ್, ಪರವಾಗಿಲ್ಲ ಕಣೋ, ಬಲ್ವಂತ ಮಾಡಬೇಡ. ನಾವಿಬ್ರೆ ಅಣ್ಣಮ್ಮನ್ನ ಬೇಡ್ಕೋತೀವಮ್ಮ. ಹಾಗೇ ಆಗ್ಲಿ. ಅಮ್ಮ, ಅಣ್ಣಮ್ಮ ತಾಯಿ, ನಮ್ಮ ಮನೆಗೆ ಬಂದಿದ್ಯಾ? ಶ್ರದ್ಧೆಯಿಂದ ಸೇವೆ ಮಾಡಿ ನಿನ್ನ ಕಳಿಸ್ಕೊಡ್ತೀವಿ. ದಯೆ ತೋರ್ಸಮ್ಮ. ನೈನಿ, ಮತ್ತೆ ಅಡ್ಗೆ ಮಾಡ್ಬೇಕಾ? ಹೌದು ಅನ್ಸುತ್ತೆ ಯಜಮಾನ್ರೆ. ತಿನ್ಬಿಟ್ರು, ಬನ್ನಿ ಬಡ್ಸೋಣ. ನಿಂತ್ಕೊಳ್ಳಿ. ನಿಮಗ್ ಬಡ್ಸಕ್ ಬರಲ್ಲ, ನಾವು ಬಡಿಸ್ತೀವಿ. ಬಾರೋ. ತಗೊಳ್ಳೆ. ಇನ್ನೂ ಏನ್ ನೋಡ್ತಾ ಇದ್ದೀರಾ? ಒಳ್ಳೇದು. ನೋಡ್ರಮ್ಮ, ನೈನಿ ತೃಪ್ತಿಯಿಂದ ಊಟ ಮಾಡಿ ಅಂದ್ಲು. ನಿಧಾನವಾಗಿ ಊಟ ಮಾಡಿ. ಎಲ್ಲಮ್ಮ ಅಂತ ನಿನ್ಗೆ ಯಾರ್ ಹೆಸರಿಟ್ರೋ ಏನೋ ಗೊತ್ತಿಲ್ಲ. ಎಲ್ಲ ಖಾಲಿ ಮಾಡೋ ತರ ಕಾಣಿಸ್ತಿದಿರಲ್ಲ. ಅದ್ ಹೊಟ್ಟೆನ ಟ್ಯಾಂಕ ಚಿಕ್ಕಿ? ಬ್ರೋ, ಮತ್ತೆ ಅನ್ನಕ್ಕೆ ಇಡ್ಬೇಕೋ ಏನೋ? ಖಾಲಿ ಆಗಷ್ಟಲ್ಲಿ ರೆಡಿ ಆಗ್ಬಿಡುತ್ತೆ. ವೆಜಿಟೇಬಲ್ಸ್ ಕಟ್ ಮಾಡ್ತೀರಾ? ಮಾಡ್ದೆ ಇರಕ್ಕಾಗತ್ತಾ? ಬೇಗ ಬನ್ನಿ, ತಿಂತಾ ಇದ್ದಾರೆ. ಎಲೆ ಖಾಲಿ ಮಾಡಿದ್ಮೇಲೆ ಹಸುವಿಟ್ಕೊಂಡು ಅನ್ನ ಹಾಕಕ್ ಕಾಯಿಸ್ಬಾರ್ದು. ಬನ್ನಿ. ಒಂದ್ ಅಗ್ಲೂನು ಬಿಡದೆ ತಿಂದಿರೋರು ಒಂದ್ ಬಟ್ಲಷ್ಟಿರೋ ಈ ಅನ್ನನ ಒಂದೇ ಕ್ಷಣದಲ್ಲಿ ತಿಂತಾರಕ್ಕ. ನನ್ ಕೈಲಾಗಿದ್ನ ಮಾಡ್ದೆ. ಇನ್ ಮಿಕ್ಕದನ್ನ ವಿಶಾಲಾಕ್ಷಮ್ಮಂಗೆ ಬಿಡ್ತೀನಿ. ಒಂದೇ ತುತ್ತಲ್ ಖಾಲಿ ಮಾಡ್ತಾರೆ. ಸಾಕು. ನನಗ್ ಹೊಟ್ಟೆ ತುಂಬೋಯ್ತು ಲಕ್ಷ್ಮಮ್ಮ. ನನ್ ಹೊಟ್ಟೆನೂ ತುಂಬ್ತು ಎಲ್ಲಮ್ಮ. ತೃಪ್ತಿ ಆಯ್ತು. ಹೊಟ್ಟೆ ತುಂಬಾ ತಿಂದ್ವಿ. ಸದ್ಯ ಗಾಯತ್ರಿ ಅಮ್ಮೋರ್ ಬರ್ದ ಹಾಗೆ ನಾವ್ ಇಷ್ಟೇ ಒಳ್ಳೆಯವರಾಗಿದ್ರು ಒಂದೊಂದ್ಸಲ ಅಹಮ್ಮಲ್ಲಿ ಮೈ ಮರೆತು ಕಷ್ಟ ಅಂತ ಅನ್ಕೋತೀವಿ.
ಯಾರು ಯಾರಿದು? ಅಯ್ಯೋ ಯಾರು? ಯಾರಿದು? ಅಯ್ಯೋ ಯಾರಿದು? ನೈನಿ ಯಾರು ಅಂತ ಹೇಳು ನೋಡೋಣ. ಇದೇನ್ ಪರೀಕ್ಷೆ ಅಕ್ಕ? ಇದ್ರಲ್ಲಿ ನೀನ್ ಪಾಸ್ ಆದ್ರೆ ಇದೊಂದು ಮಿರಾಕಲ್ ಅಂತ ಅನ್ಕೋಬಹುದು ನೈನಿ. ಶ್ರೀವಿದ್ಯಾ? ವಾವ್ ಅವಳೇನಾ? ಹೌದು ಸರ್. ಅಷ್ಟು ಕರೆಕ್ಟಾಗಿ ಹೇಗೆ ಹೇಳಿದ್ರು ಇವರು? ಗಣಪತಿ ಮೇಸ್ಟ್ರೆ, ನಮ್ ನೈನಿ ಅಕ್ಕನ್ ಬಗ್ಗೆ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ. ಹಿಂದಿರೋರ್ ಬಗ್ಗೆ ಮಾತ್ರ ಅಲ್ಲ, ಮುಂದೆ ಏನ್ ನಡೆಯುತ್ತೋ ಅದು ಹೇಳ್ತಾಳೆ. ಗ್ರೇಟ್. ಎಷ್ಟ್ ದಿನ ಆಯ್ತು ವಿದ್ಯಾ ನಿನ್ನ ನೋಡಿ. ಚೆನ್ನಾಗಿದ್ಯಾ? ಚೆನ್ನಾಗ್ ನೋಡ್ಕೊಳ್ಳೋ ಗಂಡ ಪಕ್ಕದಲ್ಲಿರುವಾಗ ನಿನ್ ತರಾನೇ ಸೂಪರ್ ಆಗಿರ್ತಾಳೆ ನೈನಿ. ಅಯ್ಯಯ್ಯೋ, ನನಗಿನ್ನೂ ಮದುವೆ ಆಗಿಲ್ಲ ರೀ. ಮಾಡ್ಕೊಂಡ್ರೆ ಆಗುತ್ತಲ್ಲ ಬಿಡಿ. ಅದಕ್ಕೆ ನೀವಿರಿ. ಈಕೆ ನೋಡಿದ್ರೆ ಮೇಷ್ಟ್ರು ಅಂತಿದ್ದಾಳೆ. ಶಿಷ್ಯನ್ ಪಾಪ ಪ್ರೇಯಸಿ ಲಿಸ್ಟ್ಗೆ ಸೇರಿಸ್ಬಿಟ್ರಿ ನೀವು. ಓ, ಕೆಲ್ಸದ ಮೇಲ್ ಪಟ್ನಕ್ ಬಂದಿದ್ವಿ ಬಾವ. ಅಕ್ಕನ್ ನೋಡ್ಕೊಂಡ್ ಬರ್ತೀನಿ ಅಂದೆ, ಅವರು ಜೊತೆಗ್ ಬಂದ್ರು. ಗುಡ್. ಸದ್ಯಕ್ಕೆ ಫ್ರೆಂಡ್ ಆಗಿದ್ರು ಮುಂದೆ ಮೇಷ್ಟ್ರನ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿರೋದ್ರಿಂದ ಮದ್ವೆ ಪ್ರೋಗ್ರಾಮ್ನು ಒಟ್ಟಿಗೆ ಇಟ್ಕೋಬಹುದು. ಇವ್ರ ತಂದೆ ಕೂಡ ಅದೇ ಯೋಚನೆಯಲ್ಲಿದ್ದಾರೆ ಯಜಮಾನ್ರೆ. ಮತ್ತಾಯ್ತಲ್ಲ, ಇದಕ್ಕಿಂತ ಒಳ್ಳೆ ಜೋಡಿ ಬೇಕಾ? ಹಲೋ ಮೇಷ್ಟ್ರೆ, ನನ್ನ ಹೆಂಡತಿಗೆ ನಾನೇ ಪಾಠ ಕಲಿಸ್ಕೊಟ್ಟಿದ್ದೀನಿ. ವಿದ್ಯೆ ಕತ್ತಿಗೆ ತಾಳಿ ಕಟ್ಟಿದ್ಮೇಲೆ ನೀವು ಕೂಡ ದಿನ ಪಾಠ ಕಲಿಸ್ಬೇಕಾಗುತ್ತೆ. ಬೆಳಗ್ಗೆನೂ ಕೂಡ, ಸಂಜೆ ಮಾತ್ರ ಹೇಳಿದ್ರೆ ಸಾಕಾಗಲ್ಲ. ಹಾಸಿನಿ ಅಕ್ಕ, ಜೋಕ್ ಮಾಡಿ ಹಿಂಸೆ ಕೊಡ್ಬೇಡಿ. ಹಾ, ಹಿಂಸೆನಾ? ಇವರಿಬ್ಬರ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ. ನಾಚಿಕೊಂಡು ಕೆಂಪಗಾಗಿದ್ದಾರೆ. ನೋಡು ನೈನಿ. ಎನಿವೆ, ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಹೋಗಿ ಬರ್ತೀನಿ. ಓಕೆ, ನಾನ್ ಹೋಗ್ ಬರ್ತೀನಕ್ಕ. ಒಳ್ಳೇದಾಗ್ಲಿ. ಹೋಗ್ ಬರ್ತೀವಕ್ಕ. ಹೋಗ್ ಬರ್ತೀನಿ. ಹೋಗ್ ಬರ್ತೀವಿ ಬಾವ. ಹೋಗ್ಬನ್ನಿ. ಲಾ 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 ಲಾ. ಏನು ಅಂದ್ರೆ ತಗೊಳ್ರಿ. ದೋಸೆ ತರ ಹುಯ್ಯೆ ಕುಡ್ದು ಬಿಡ್ತೀನಿ. ಅಯ್ಯೋ, ಬಿಸಿ ಇದೆ ರೀ. ಗೊತ್ತು ತಾನೆ, ಬಿಸಿ ಕಾಫಿನ ಸಾಸರ್ ಇಲ್ದೆ ಬರೀ ಕಪಲ್ ತಂದಿದ್ಯಲ್ಲ. ಕೋಪ ಮಾಡ್ಕೋಬೇಡ್ರಿ. ಹೋಗ್ಲಿ, ನಾನ್ ಹಿಡ್ಕೋತೀನಿ, ನೀವು ಸಿಪ್ ಮಾಡ್ತೀರಾ? ಆಗ ಟೋಪಿ ಹಾಕೊಂಡಿರೋ ಬೆಕ್ಕು ಅನ್ಕೋತಾರೆ ನಮ್ ಚಿಕ್ಕಪ್ಪನ್ ನೋಡಿ. ಗುಂಡ್ಗುಂಡಕ್ಕಿದ್ದಾರೆ, ಇವ್ರು ಯಾಕೆ ಬೇಕಾಗ್ತಾರೆ? ಹಾ, ಹಬ್ಬ ಸಾಧ್ಯ. ಎಮ್ಮೆ ಅಂತ ಅನ್ಲಿಲ್ಲ. ಹಾ, ಅಷ್ಟ್ ಹೈಟ್ ಇಲ್ಲ ಬಿಡು. ಏನೇ ಜಾಸ್ತಿ ಮಾತಾಡ್ತಿದ್ಯಾ? ಹಾಸಿನಿಮ ಒಂದ್ ಹೇಳಿದ್ರೆ ಅದಕ್ಕೆ ನೀನ್ ಇನ್ನೊಂದ್ ಸೇರ್ಸಿ ಹೇಳ್ತೀಯ. ಪರವಾಗಿಲ್ಲ, ಕುಡೀರಿ. ನಿಲ್ಸೆ, ನಿಮ್ಮಿಬ್ರು ರೊಮ್ಯಾನ್ಸ್ ನೋಡಕ್ಕಾಗದೆ ಸಾಯ್ತಾ ಇದೀವಿ ಇಲ್ಲಿ. ರೊಮ್ಯಾನ್ಸೋ ಗಿಮ್ಯಾನ್ಸೋ, ಅಟ್ ಲೀಸ್ಟ್ ಅಷ್ಟಾದ್ರೂ ಕೆಮಿಸ್ಟ್ರಿ ಇದೆಯಲ್ಲ ಹಸ್ಬೆಂಡು. ನಮ್ಮ ಮಧ್ಯೆ ಏನಿದೆ ತಲ್ಕಾಯ್ ಬುರ್ಡೆ. ಏಯ್, ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಅಕ್ಕ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ ಅತ್ತೆ. ನಮ್ ಸಂಸಾರಕ್ ಬಂದ್ರೆ ನವರಸದಲ್ಲಿ ಯಾವ ರಸನೂ ಇಲ್ಲ. ಸಾಂಬಾರು ನೆಲ್ಲಿಕಾಯಿ ರಸ ಬಿಟ್ರೆ ಜೀವನದಲ್ಲಿ ಬೇರೆ ಏನೂ ಇಲ್ವೇನೆ? ಡಮ್ಮೋ ಡಮ್ಮ ಬಂದ್ಲು ಅಮ್ಮ. ಏನ್ ತಂದ್ಲು ನಿಮ್ಮಮ್ಮ? ಅವಳೇನ್ ತರ್ತಾಳೆ? ಖಾಲಿ ಕೈನ ಅಳ್ಳಾಡ್ಸ್ಕೊಂಡ್ ಬರ್ತಾಳೆ. ಎರಡೆರಡು ಕೈಯಲ್ಲಿ ಚೆನ್ನಾಗಿ ತಿನ್ಬಿಟ್ಟು ಹೋಗ್ತಾಳೆ. ವಲ್ಲಭಾವ, ಚಿಕ್ಕ ಮಕ್ಳು ತಿನ್ನೋದ್ರ ಬಗ್ಗೆ ಹಾಗೆ ಮಾತಾಡಿದ್ರೆ ಅವ್ರಿಗೆ ದೃಷ್ಟಿ ಆಗತ್ತೆ ಅಂತ ಅನಾಥರಿಗೆ ಜ್ವರ ಬರಲ್ಲ ನೈನಿ. ಯಾಕಂದ್ರೆ ನೋಡ್ಕೊಳಕ್ ಯಾರೂ ಇಲ್ಲ ಅಂತ ದೇವ್ರವ್ರಿಗೆ ಅದೃಷ್ಟ ಕೊಟ್ಟಿರ್ತಾನೆ. ಮಾಮ್, ಮನೇಲಿ ಒಂದು 10 ಜನ ಇದ್ರು ಒಬ್ಬರನ್ನೊಬ್ರು ಮಾತಾಡದೇ ಇರೋ ಪರಿಸ್ಥಿತಿಯಲ್ಲಿ ಬದುಕ್ತಿದೀವಿ. ಆ ವಿಷಯಕ್ಕೆ ಬಂದ್ರೆ ನಾವೆಲ್ಲರೂ ಅನಾಥರೆ.
ಅಷ್ಟೇ ಅಲ್ವಾಪ್ಪ?